ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ಗ್ರಾಮ ಪಟ್ಟಣಗಳ ಜನರನ್ನೆಲ್ಲ ತನ್ನಂತೆ ಮಾಡಿಕೊಂಡಿದ್ದಾನೆ ದುರ್ಯೋಧನನೇ ಸರ್ವಾಧಿಕಾರಿಯು. ಶಕುನಿಯು ಸ್ನೇಹಿತ ಕರ್ಣನು ಅವನ ಮಾತಿಗೆ ತಾಳ ಹಾಕುತ್ತಾ ದುರ್ಯೋಧನನ ದುರ್ಭಿಕ್ಷೆ ನೀಡಿ ದುರ್ಯೋಧನನೇ ಸರ್ವಾಧಿಕಾರಿಯು. ಶಕುನಿಯು ದುರ್ಯೋಧನನೇ ಸರ್ವಾಧಿಕಾರಿಯು. ಶಕುನಿಯು ಸ್ನೇಹಿತ ಕರ್ಣನು ಅವನ ಮಾತಿಗೆ ತಾಳ ಹಾಕುತ್ತಾ ಅವನನ್ನು ಖುಷಿಪಡಿಸಿ ಅಡ್ಡದಾರಿಗೆ ಎಳೆಯುತ್ತಿದ್ದಾರೆ. ಕುರುಡ ಧೃತರಾಷ್ಟ್ರನಿಗೆ ಪುತ್ರ ವ್ಯಾಮೋಹ, ಚಿತ್ತಬುದ್ಧಿ ಇದ್ದಾಗ ಚಿಂತನಶೀಲ, ಪಿತ್ತಬುದ್ಧಿ ಇದ್ದಾಗ ಪುತ್ರ ವ್ಯಾಮೋಹ ಎಂದು ಗುರು ದ್ರೋಣರು, ಭೀಷ್ಮರು ಆದರೂ ಕೂಡ ಎಷ್ಟೋ ಹಿತೋಕ್ತಿಗಳನ್ನು ಹೇಳುತ್ತಲೇ ಇದ್ದಾರೆ. ಆದರೆ ದುರ್ಯೋಧನ ಕೇಳಬೇಕಲ್ಲ. ಅವರನ್ನು ಕರೆಸಿಕೋ, ಪಾಂಡುವಿನ ಮಕ್ಕಳೇ ಅವರು, ಸಂಶಯ ಬೇಡ ಎಂದು ಹೇಳಿದರು. ಅವನು ಕೇಳಬೇಕಲ್ಲ. ದುರ್ಯೋಧನನಿಗೆ ಆಪ್ತ ಸ್ನೇಹಿತ ಕರ್ಣನ ಮಾತುಗಳು ಯುದ್ಧೋತ್ಸಾಹವು ಹೇಗಿದೆ ಎಂದರೆ, ದುರ್ಯೋಧನನು ಇಚ್ಛಿಸುವಂತೆ ಭೂಮಂಡಲವನ್ನೇ ಅವನಿಗೆ ಗೆದ್ದು ಕೊಡುವಷ್ಟು ನಾಟಕೀಯವಾಗಿ ಕರ್ಣ ಇವನ ಸಹವಾಸ ನಾನು ಸೇರಿದ್ದೇ ತಪ್ಪು. ಈಗ ಹಿಂತಿರುಗಿ ಎಲ್ಲಿಗೆ ಹೋಗಲಿ? ನನ್ನ ತಂದೆ ಅಧಿರಥ ಇಲ್ಲೇ ಧೃತರಾಷ್ಟ್ರನಿಗೆ ಸಾರಥಿಯಾಗಿದ್ದಾನಲ್ಲ. ನಾನೀಗ ಇಲ್ಲಿಂದ ಹೊರ ಹೋದರೆ ತಂದೆಗೂ ಹೊಟ್ಟೆಪಾಡಿಗೆ ಕಷ್ಟ ಆಗಿಬಿಡುತ್ತದೆ ಎಂದು ಯೋಚಿಸುತ್ತಾ ಕರ್ಣ ದುಃಖತಪ್ತನಾಗುತ್ತಾನೆ. ನಾಟಕೀಯವಾಗಿ ದುರ್ಯೋಧನನಿಗೆ ಅವನಿಗೆ ಗೊತ್ತು ದುರ್ಯೋಧನ ಮಾಡ್ತಾ ಇರೋದೆಲ್ಲ ಸರಿಯಲ್ಲ ಅಂತ. ಹೊಟ್ಟೆ ಪಾಡಿಗಾಗಿ ತಂದೆ ಇಲ್ಲೇ ಇದ್ದಾನೆ ಅಧಿರಥ, ಅವನ ಮಗ ನಾನು ಅವನನ್ನು ವಿರುದ್ಧ ಹಾಕ್ಕೊಳ್ಳುವಾಗಿಲ್ಲ ಎಂಬ ಚಿಂತೆ ಕಾಡುತ್ತದೆ ಅವನಿಗೆ. ಹಣ ನೋಡಿ ಎಂಥವನನ್ನು ಹೇಗೆ ದುಷ್ಟರ ಸಹವಾಸ ಸೇರಿದಾಗ ಹೇಗೆ ಮಾಡಿಬಿಡ್ತದೆ ಅಲ್ವೇ? ದುರ್ಯೋಧನನಿಗೆ ಆಪ್ತ ಸ್ನೇಹಿತ ಕರ್ಣನ ಮಾತುಗಳು ಯುದ್ಧೋತ್ಸಾಹವು ಹೇಗಿದೆ ಎಂದರೆ, ದುರ್ಯೋಧನನು ಇಚ್ಛಿಸುವಂತೆಯೇ ಅವನ ಮಾತು ನಾಟಕೀಯವಾದ ಮಾತು. ನಾಟಕೀಯ ಅಂತ ಗೊತ್ತಾಗಲ್ಲ, ಅಷ್ಟನ್ನು ಮಾತಾಡ್ತಾನೆ. ಎಷ್ಟೇ ಆಗಲಿ ಸೂರ್ಯಪುತ್ರ ಅಲ್ವೇ? ಭೂಮಂಡಲವನ್ನೇ ಗೆದ್ದು ಕೊಟ್ಟು ಬಿಡುತ್ತಾನೆ. ಅಷ್ಟು ಚೆನ್ನಾಗಿ ಮಾತನಾಡ್ತಾ ಇರ್ತಾನೆ ಕರ್ಣ. ಅವನಿಗೆ ಸ್ವಲ್ಪವೂ ಕೂಡ ನಾಟಕೀಯ ಅನಿಸಲ್ಲ. ಭೀಷ್ಮ, ಪಿತಾಮಹ, ಗುರು ದ್ರೋಣರು ಶೂರಸಾಹಸಿಗಳೇ, ಮಹಾರಥಿಗಳಾಗಿ ರಾಜ್ಯದ ಜನತೆಗೆ ಒಳಿತೆಯನ್ನೇ ಬಯಸುವವರು. ದುರ್ಯೋಧನನ ದುರ್ವಿಚಾರಗಳಿಂದ ಬೇಸತ್ತವರೇ ಇಳಿ ವಯಸ್ಸಿನಲ್ಲಿ ಅರಮನೆಯ ನೆರಳು ಬಿಟ್ಟು ದೂರ ಹೋಗದ ಅಸಹಾಯಕನೇ ಭೀಷ್ಮ ದ್ರೋಣರು. ಯಾರು ಬಲಿಷ್ಠನೋ
ಯಾರು ಸಿರಿವಂತನೋ ಅವನ ಕಡೆಗೆ ಇರುತ್ತಾರೆ ವಯಸ್ಸಾದವರು. ಅವರ ಸ್ವಸಾಮರ್ಥ್ಯ ಏನು ಎಂಬುದನ್ನು ಕೂಡ ಆ ವಯಸ್ಸು, ಇಳಿ ವಯಸ್ಸು ಅವರನ್ನು ಹಾಗೆ ಮಾಡಿಬಿಡ್ತದೆ. ಆಸರೆ ಬೇಕು ಎಂಬಂತೆ ಇಳಿ ವಯಸ್ಸಿನಲ್ಲಿ ಅರಮನೆಯ ನೆರಳು ಬಿಟ್ಟು ದೂರ ಹೋಗದ ಅಸಹಾಯಕರೇ. ಅವನೆಷ್ಟೇ ದುಷ್ಟನಾಗಲಿ, ಮಗನೇ ಆಗಿರಲಿ, ಅವನನ್ನು ಬಿಟ್ಟು ದೂರ ಆಗಲ್ಲ ಅವರಿಗೆ. ಇನ್ನೊಬ್ಬ ದುರ್ಬಲ ಇರ್ತಾನೆ, ಅವನ ಹತ್ರ ಹೋಗಲ್ಲ. ಅವನು ಒಳ್ಳೆಯನೇ ಇರ್ಬೋದು, ಹೋಗಲ್ಲ. ಇದು ಮಹಾಭಾರತದ ಕತೆ, ಮನೆ ಕತೆ ಆಗುವುದು ಹೀಗೆ. ಭೀಷ್ಮನಿಗೆ ತಾನು ಭರತ ಕುಲಕ್ಕೆ ಹಿರಿಯನು, ಪಿತಾಮಹನು, ಹಸ್ತಿನಾಪುರದ ಅರಸೊತ್ತಿಗೆ ಸಮಸ್ಯೆ ಬಗೆಹರಿಸಿ ರಾಜ್ಯ ಸಂರಕ್ಷಣೆ ಮಾಡುವೆನೆಂಬ ಭ್ರಮೆ, ಈಗ ಅದು ಭ್ರಮೆ ಆಗಿಬಿಟ್ಟಿದೆ. ಯಾವಾಗ ದುರ್ಯೋಧನನ ಕೈಯಲ್ಲಿ ಆಡಳಿತ ಬಂದಿತೋ ಆಗಲೇ ಅದು ಅವನಿಗೆ ಅರಿವಿಲ್ಲದೆ ಭ್ರಮೆಯಾಗಿಬಿಟ್ಟಿದೆ ಭೀಷ್ಮನಿಗೆ. ಅಷ್ಟಕ್ಕೂ ದುರ್ಯೋಧನನ ದಾಯಾದಿ ದ್ವೇಷ ಅಳಿಯದೆ ಅದೆಂತೂ ಸಾಧ್ಯ? ಪಾಂಡುವಿನ ಮಕ್ಕಳೇ ಅಲ್ಲ ಎಂದು ಪಟ್ಟು ಹಿಡಿದಿದ್ದಾನೆ. ನೂರಾರು ಋಷಿ ಮಹರ್ಷಿಗಳು ಶತಶೃಂಗದಿಂದ ಬಂದು ಪಾಂಡುವಿಗೆ ಹುಟ್ಟಿದ ಮಕ್ಕಳು ಎಂದು ಹೇಳಿದಾಗ ನಂಬುವುದಿಲ್ಲ ಅವನು. ಮೃಗಶಾಪ ಇತ್ತು ಅವನಿಗೆ ಎಂಬುದನ್ನು ನಂಬುವುದಿಲ್ಲ ಅವನು. ಸಂಶಯಗ್ರಸ್ತನಾಗಿದ್ದಾನೆ. ಯಾಕೆ? ಆ ನೀಚ ಸ್ವಾರ್ಥ, ತಾನೇ ಸರ್ವಾಧಿಕಾರಿಯಾಗಬೇಕು, ತನ್ನೆದುರಿಗೆ ಯಾರೂ ಇರಬಾರದು. ಅದೇನೇ ತಮಂದದ ಕೇಡು, ತನ್ನೆದುರಿಗೆ ಇರಬಾರ್ದು. ಮೂರನೇ ಗುಣ ಸತ್ವಗುಣ, ಕಿಂಚಿತ್ ಸ್ವಾರ್ಥ. ರಜೋಗುಣ ಎಷ್ಟಿದ್ರೂ ಬೇಕೆಂಬ ದುರಾಸೆ. ರಜಸ್ಸು ತಮೋಗುಣ, ತನ್ನೆದುರಿಗೆ ಯಾರೂ ಕೂಡ ಇರಬಾರ್ದು, ಯಾರೂ ಬೆಳೆಯಬಾರ್ದು. ಅದು ಸ್ವಲ್ಪ ಅಧಿಕಾರ ಇದ್ಬಿಟ್ರಂತೂ ಹಾಗೇ ಹೋಯ್ತು. ಅದೇ ದುರ್ಯೋಧನ. ಈಗಿನ ಕಾಲದವರಿಗೆ ಇದೆಲ್ಲ ಹೇಳಿದ್ರೆ ವಿಚಿತ್ರವಾಗಿ ಕಾಣ್ತದೆ. ದುರ್ಯೋಧನನನ್ನೇ ಹೈಲೈಟ್ ಮಾಡಬೇಕು, ಅವನ ದುರ್ವಿಚಾರವನ್ನೇ ಹೈಲೈಟ್ ಮಾಡಬೇಕು, ಅವನೇ ಒಳ್ಳೆಯವನೆಂದು ತೋರಿಸ್ಬೇಕು. ಹಾಗಿಲ್ಲ. ಕೃಷ್ಣ ರಾಜಕೀಯ ಮಾಡುವುದು ಇಲ್ಲಿ ಬಹಳ ಕಡಿಮೆ. ಅವನು ಯಾವಾಗಲೂ ಧರ್ಮ, ಕೇಳಿದ ನೀತಿ, ರೀತಿ, ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ. ಕೇಳಿದ ರೀತಿ, ನೀತಿ, ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ. ಕರ್ಮ ಅಂದರೆ ಕೆಲಸ ರೀ, ಧರ್ಮ ಅಂದರೆ ಎಲ್ಲರಿಗೂ ಒಂದೇ. ರೀತಿ ನೀತಿ ಆತ್ಮಕ್ಕೆ ನಿಷ್ಠೆಯಿಂದ ನೀನು ಬದುಕು, ನನ್ನನ್ನೂ ಬದುಕಲು ಬಿಡು ಎಂಬುದು ಧರ್ಮ ರೀ, ಧರ್ಮ. ವೀಕ್ಷಕರೇ, ಧರ್ಮ ಮಾನವ ಧರ್ಮ. ಕುವೆಂಪು ಹೇಳುವಂಗೆ ವಿಶ್ವಮಾನವ ಧರ್ಮ. ಕುವೆಂಪು ಅವರು ಹೇಳುವ ಹಾಗೆ, ಈಗಿನ ಪ್ರಕಾಂಡ ಪಂಡಿತರು ಹೇಳುವ ರೀತಿ ಅಲ್ಲ. ಒಳ್ಳೆಯವರು ಈಗಲೂ ಇದ್ದಾರೆ, ಅವರಲ್ಲೂ ಕೂಡ ಕಡಿಮೆ ಇದ್ದಾರೆ. ಅದು ಯಾವಾಗಲೂ ಕಡಿಮೆ ಇರ್ತದೆ. ಇಳಿ ವಯಸ್ಸಿನಲ್ಲಿ ಅರಮನೆಯ ನೆರಳು ಬಿಟ್ಟು ಹೋಗದ ಅಸಹಾಯಕರೇ ಭೀಷ್ಮ ದ್ರೋಣರು. ಭರತ ಕುಲಕ್ಕೆ ಹಿರಿಯ ಪಿತಾಮಹನೂ ಕೂಡ. ಹಸ್ತಿನಾಪುರದ ಅರಸೊತ್ತಿಗೆ ಸಮಸ್ಯೆ ಬಗೆಹರಿಸುವೆ. ಹೇಗೆ ಬಗೆಹರಿಸ್ತಾನೆ? ಅಧಿಕಾರದ ಚುಕ್ಕಾಣಿ ಅವನ ಕೈಯಲ್ಲಿದೆ ಎಂದೇ ದೇಶದ ಜನ ಆಡಿಕೊಳ್ಳುತ್ತಿದ್ದಾರೆ.
ಜನರು ಪಾಂಡವರಿದ್ದ ಕಡೆ ನಾವು ಇರುವೆವೆಂದೇ ಅರಣ್ಯಕ್ಕೆ ಅವರನ್ನು ಹಿಂಬಾಲಿಸಿ ಹೋಗಿದ್ದಾರೆ. ಎಷ್ಟೋ ಗ್ರಾಮ ಪಟ್ಟಣಗಳು ಬಿಗೋ ಎನ್ನುತ್ತಿವೆ ಬೀದಿಗಳು. ಪಾಂಡವರು ಇರುವ ಕಾಮ್ಯಕ ವನಕ್ಕೆ ಹೋಗಿ ಅವರಿಗೆ ಕೆನೆ ಹಾಲು, ಜೇನುತುಪ್ಪ, ಹಣ್ಣು ಹಂಪಲುಗಳು ಕೊಟ್ಟು ಅವರೊಂದಿಗೆ ಕೆಲವು ದಿವಸಗಳೇ ಇದ್ದು ಬರುವವರು ಇದ್ದಾರೆ. ಯುಧಿಷ್ಠಿರ ನಾಡಿನಲ್ಲಿ ಕಾಡಿನಲ್ಲಿ ಧರ್ಮಪಾರಾಯಣನೆಂದೇ ಅವನ ಗುಣಗಾನ ಮಾಡುತ್ತಾರೆ. ಏನಿದರ ಮರ್ಮ ಎಂಬುದಕ್ಕೆ ದುರ್ಯೋಧನನಿಗೆ ಹೊಳೆದ ಉಪಾಯ ಬೇರೆ. ಮೈತ್ರೇಯ ಋಷಿಯು ಅರಮನೆಗೆ ಬಂದಾಗ ಹೇಳಿದಂತೆ ಪಾಂಡವರಿಗೆ ದಿನನಿತ್ಯದ ಭಕ್ಷ್ಯ ಭೋಜನಕ್ಕೆ ಸೂರ್ಯದೇವನ ಕೃಪೆಯಿಂದ ದೊರೆತ ಅಕ್ಷಯ ಪಾತ್ರೆ. ಅದರಿಂದಲೇ ಪಾಂಡವರು ಸಹಸ್ರಾರು ಬ್ರಾಹ್ಮಣರಿಗೂ ಪಂಡಿತರಿಗೂ ಜನಸಾಮಾನ್ಯರಿಗೂ ಕೂಡ ಋಷಿ ಮಹರ್ಷಿಗಳಿಗೆ ಯಾರೇ ಬರಲಿ ಅವರೆಲ್ಲರಿಗೂ ಕೂಡ ಬಾಳೆ ಎಲೆ ಹಾಕಿ ಊಟ ಮಾಡ್ತಾರೆ, ಮೃಷ್ಟಾನ್ನ ಭೋಜನ ಕೊಡ್ತಾರೆ. ಅದು ಆ ಅಕ್ಷಯ ಕೇಳಿದ ಭಕ್ಷ್ಯಗಳನ್ನು ಕೊಡುವ ಅಕ್ಷಯ ಪಾತ್ರೆ. ದ್ರೌಪದಿ ಎಲ್ಲರೂ ಊಟ ಮಾಡಿದ್ಮೇಲೆ ಆಕೆ ಕೊನೆಗೆ ಊಟ ಮಾಡಬೇಕು. ಆಗ ಆ ಅಕ್ಷಯ ಪಾತ್ರೆ ಎಲ್ಲಿ ಏನೂ ಉಳಿಯದೆ ಎಲ್ಲ ಬರಿದಾದ ಪಾತ್ರೆ ಆಗಿಬಿಡುತ್ತದೆ. ಒಬ್ಬ ಋಷಿವರ್ಯನಿಂದಲೇ ಪಾಂಡವರ ಮರ್ಯಾದೆ ತೆಗೆಯಬೇಕು ಎಂಬ ದುರ್ಬುದ್ಧಿ ತಂತ್ರಾಲೋಚನೆಯನ್ನು ಶಕುನಿ ದುಶ್ಯಾಸನ ಕರ್ಣನ ಮುಂದಿಟ್ಟಿದ್ದಾನೆ. ಕರ್ಣನು ಕೆಲವು ಕ್ಷಣಗಳೇ ಯೋಚಿಸಿ ಕೋಪಿಷ್ಠರೆಂದೇ ಹೆಸರಾದ ದೂರ್ವಾಸ ಋಷಿಯ ಹೆಸರನ್ನು ಸೂಚಿಸುತ್ತಾ ದೂರ್ವಾಸರನ್ನು ಅವರ ಸಹಸ್ರಾರು ಶಿಷ್ಯರೊಂದಿಗೆ ಪಾಂಡವರ ಆತಿಥ್ಯ ಸ್ವೀಕರಿಸಲಿಕ್ಕಾಗಿ ಮಧ್ಯಾಹ್ನದ ಭೋಜನಕ್ಕೆ ದ್ರೌಪದಿಯ ಊಟವಾದ ನಂತರ ಅವರು ಹೋಗಬೇಕೆಂದು ಹೇಳಿ ಕಳುಹಿಸಿದರೆ ಹೇಗೆ ಎಂಬುದನ್ನು ಕರ್ಣ ಹೇಳಿದ್ದಾನೆ. ದುರ್ಯೋಧನನಿಗೆ ಖುಷಿ ಕೊಡಲೆಂದೇ ಆಪ್ತ ಮಿತ್ರ ದುರ್ಯೋಧನನ ಕಡೆ ನೋಡಿ ಅವನಿಗೆ ಖುಷಿಯಾಗುವುದೆಂದೇ ವಿಚಿತ್ರ ನಗೆ ಬೀರಿದ್ದಾನೆ. ಕರ್ಣ ಹೇಳೋದು ಹೇಳ್ಬಿಟ್ಟು ಬೇಷ್ ಕರ್ಣ ಬೇಷ್ ಎಂದು ದುರ್ಯೋಧನನ ಆಬ್ಬರಿಸಿದ್ದಾನೆ. ಶಕುನಿ ಮಾವಯ್ಯ ಈಗಲೇ ದುರ್ವಾಸರಿಗೆ ಕರೆ ಕಳಿಸು ಎಂದಿದ್ದಾನೆ. ಅದಾಗಲೇ ಮೈತ್ರೇಯ ಮಹರ್ಷಿಗೆ ದುರ್ಯೋಧನನಿಂದ ಅವಮಾನವಾಗಿದೆ. ಮೈತ್ರೇಯನು ದುರ್ಯೋಧನನ್ನು ಶಪಿಸಿ ಹೋಗಿದ್ದೇನೆಂಬ ಮೈತ್ರೇಯ ದುರ್ಯೋಧನನನ್ನು ಶಪಿಸಿ ಹೋಗಿದ್ದಾನೆ ಎಂಬ ಸುದ್ದಿ ತಿಳಿದ ದುರ್ವಾಸರಿಗೆ ಕರೆ ಬಂದಾಗ ಅವನ ಅಧಿಕಾರವಾಣಿಗೆ ದುರ್ಯೋಧನನ ರಾಜಾಜ್ಞೆ ಅವನ ಅಧಿಕಾರವಾಣಿಯನ್ನು ನಾನು
ಬಿಟ್ಟರೆ ಶಪಿಸಲೂಬಹುದು. ಆದರೆ ಸಾಮಾನ್ಯ ಜನರ ಗತಿ ಏನು? ದೂರ್ವಾಸರು ಹೀಗೆ ಮಾಡಿದರು ಅಂತ ಈ ಎಂಬ ಕೆಟ್ಟ ಹೆಸರು ಕೂಡ ಬರುತ್ತದೆ ನನಗೆ ಎಂದು ಅವರು ಮನಸ್ಸಿನಲ್ಲೇ ಚಿಂತಾಮಗ್ನರಾಗಿ, ಅಂತೂ ರಾಜಾಜ್ಞೆಗೆ ಮೀರದಂತೆ ದುರ್ಯೋಧನನ ಏನು ಮಾಡಬೇಕು ಈಗ ಎಂದು ಕೇಳಿದ್ದಾರೆ ದುರ್ಯೋಧನನಿಗೆ. ತಾವು ಪಾಂಡವರಲ್ಲಿಗೆ ಹೋಗಬೇಕು, ಅವರ ಊಟೋಪಚಾರ ಆತಿಥ್ಯ ಪರೀಕ್ಷಿಸಬೇಕು. ನಿಮ್ಮ 100 ಶಿಷ್ಯರನ್ನು ಕರೆದುಕೊಂಡು ಹೋಗಿ, ಇದು ರಾಜಾಜ್ಞೆ ಎಂದಿದ್ದಾನೆ ದುರ್ಯೋಧನ. ದೂರ್ವಾಸರು ದನಿ ಏರಿಸಿ ಹೇಳುತ್ತಾರೆ, ದುರ್ಯೋಧನ, ನಾನು ಪಾಂಡವರ ಆತಿಥ್ಯಕ್ಕೆ ನನ್ನ ಸಹಸ್ರಾರು ಶಿಷ್ಯಗಣದೊಂದಿಗೆ ಹೋದರೆ ನೀನೇ ನನ್ನನ್ನು ಕಳಿಸಿರುವೆ ಎಂದು ತಿಳಿಯದೇ ಇದ್ದೀತೆ. ದುರ್ಯೋಧನ, ನನಗೆ ಮುಖಭಂಗವಾದರೆ ಅದು ನಿನಗೇ ಆದಂತೆಯೇ. ನೋಡು, ಪಾಂಡವರು ಎಲ್ಲೇ ಇದ್ದರು ಅವರಿಗೆ ದೈವ ಬಲವು ಜನಬಲವೂ ಇದೆ. ನಿನ್ನ ಈ ದುರಾಲೋಚನೆ ಬಿಟ್ಟು ಬಿಡು. ದುರ್ವಾಸ ಋಷಿ ದುರ್ಯೋಧನನಿಗೆ ವಿಹಿತವಾದುದನ್ನೇ ಹೇಳಿದಾಗ ದುರ್ಯೋಧನನು, ದುರ್ವಾಸರೇ, ನಾನು ಗುರುಕುಲ ಸಾರ್ವಭೌಮ ಹೇಳುತ್ತಿದ್ದೇನೆ ಕೇಳಿ. ನಿಮ್ಮ ದೊಡ್ಡ ಶಿಷ್ಯಗಣದೊಂದಿಗೆ ದ್ರೌಪದಿಯ ಊಟವಾದ ಮೇಲೆ ಪಾಂಡವರ ಬಳಿಗೆ ಹೋಗಿ ಅವರ ಆತಿಥ್ಯ ಪರೀಕ್ಷಿಸಿ ಬರಬೇಕಷ್ಟೇ. ನಿಮಗೆ ಹೇರಳ ದಾನ ದಕ್ಷಿಣೆಗಳೊಂದಿಗೆ ಒಳ್ಳೆಯ ಜಾತಿಯ ಗೋವುಗಳನ್ನು ಕೊಡುವೆನು. ಪಶುಸಂಗೋಪನೆ ಆ ಕಾಲದಲ್ಲಿ ಅತ್ಯಂತ ಮುಖ್ಯವಾದದ್ದು. ಹಾಗಾಗಿ ಒಳ್ಳೆಯ ಗೋವುಗಳನ್ನು ಕೊಡುವೆನು. ಅತಿಥಿ ದೈವೋಭವ ಎಂದೆನ್ನುವ ಪಾಂಡವರ ಆದರಾತಿಥ್ಯವು ಪರೀಕ್ಷೆಯಾಗಲಿ ಎಂದೇ ಹೇಳಿದ್ದಾನೆ ದುರ್ಯೋಧನ. ಅಧಿಕಾರವಾಣಿಯಲ್ಲೇ ದೂರ್ವಾಸರು ಶುಷ್ಕನಿಗೆ ನಕ್ಕರು. ಅಲ್ಲೇ ಇದ್ದ ಕರ್ಣನು ಪೆಚ್ಚಮೋರೆ ಹಾಕಿದ್ದನ್ನು ಕಂಡು ಅವನ ಬಳಿ ಬಂದು, ನೋಡಿದೆಯಾ ಕರ್ಣ, ಇದು ನೀನಿರುವ ಜಾಗವಲ್ಲವೆಂದು ತಿಳಿದಿದೆಯಲ್ಲ ಎಂದೇ ಕ್ಷೀಣಿಸಿದ ಧ್ವನಿಯಲ್ಲಿ ಪಿಸುಗುಟ್ಟಿ ಅವರು ಹೊರ ನಡೆದಿದ್ದಾರೆ. ಕುಂತಿ ದೂರ್ವಾಸರು ಕೊಟ್ಟ ಸಂತಾನ ಪ್ರಾಪ್ತಿಯ ಒಂದು ವರವನ್ನು ಕನ್ಯೆ ಆಗಿದ್ದಾಗಲೇ ಸೂರ್ಯನನ್ನು ಕುರಿತು ಪ್ರಾರ್ಥಿಸಿದ್ದು ದೂರ್ವಾಸರಿಗೆ ಚೆನ್ನಾಗಿ ಮನದಟ್ಟಾಗಿದೆ. ಆದ್ದರಿಂದ ಸೂರ್ಯಪುತ್ರ ಕರ್ಣನ ಬಳಿ ಬಂದು, ನೋಡಿದೆಯಾ ಕರ್ಣ, ಇದು ನೀನಿರುವ ಜಾಗವೆಲ್ಲವೆಂದು ತಿಳಿಯಿತಲ್ಲ ಎಂದು ಕ್ಷೀಣಿಸಿದ ದನಿಯಲ್ಲಿ ಪಿಸುಗುಟ್ಟಿ ಅವರು ಹೊರ ನಡೆದಿದ್ದಾರೆ. ಕರ್ಣನು ದಿಗ್ಮೂಢನಾಗಿದ್ದಾನೆ. ಮುಂದಿನ ವಿಡಿಯೋದಲ್ಲಿ ದೂರ್ವಾಸರ ಆತಿಥ್ಯ ಪಾಂಡವರು ಹೇಗೆ ಮಾಡಿದರು ಎಂಬುದು ಮುಂದುವರಿಸುತ್ತೇನೆ. ನಿಮಗೆಲ್ಲರಿಗೂ
ಆ ಶ್ರೀಕೃಷ್ಣನ ಕೃಪೆ ಇರಲಿ.